ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸಾಕ್ಷಿ. ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇವರ ಕತೆ ಕೇವಲ ಒಂದು ವ್ಯಕ್ತಿಯ ಬದುಕಿನ ಚರಿತ್ರೆ ಅಲ್ಲ, ಅದು ಒಂದು ಧರ್ಮದ ಕ್ರಾಂತಿ, ಒಂದು ಸಮಾಜದ ಎಚ್ಚರ, ಒಂದು ಭಾಷೆಯ ಸಿರಿ. ಅವರ ಜೀವನ ಮತ್ತು ತತ್ವಗಳನ್ನು ನಾವು ಇಂದಿಗೂ ನಾಳೆಗೂ ಎಂದೆಂದಿಗೂ ಅಧ್ಯಯನ ಮಾಡಿ ಅನುಸರಿಸಬೇಕಾಗಿರುವ ಒಂದು ಪವಿತ್ರ ಗ್ರಂಥ. 12ನೇ ಶತಮಾನದಲ್ಲಿ ಅವತರಿಸಿ ವಿಶ್ವರೂಪ ಧರಿಸಿ ಸಮಾನತೆಯ ಬೀಜ ಬಿತ್ತಿದ ವಿಶ್ವಗುರು ಬಸವೇಶ್ವರರ ಬದುಕಿನ ಲೋಕ. ಕನ್ನಡ ನೆಲದ ಸಮಾಜ ಚರಿತ್ರೆಯ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಹಾಕಿರುವ ಹೆಸರು ಬಸವಣ್ಣ. 12ನೇ ಶತಮಾನದಲ್ಲಿ ಕರ್ನಾಟಕದ ಶಿವಶರಣರ ಧರ್ಮದ ಸ್ಥಾಪಕರಾಗಿ ಜಾತಿ, ವರ್ಣ, ಲಿಂಗ ತಾರತಮ್ಯಗಳ ವಿರುದ್ಧ ಕೂಗಿ ಹೊಡೆದವರು. ಸಮಾನತೆಯ ಸೌಂದರ್ಯವನ್ನು ಸಾರಿ ಇಡೀ ಸಮಾಜದ ರೂಪವನ್ನೇ ಬದಲಿಸಿದ ಯುಗಪುರುಷ ಈ ಬಸವಣ್ಣನವರು. ಬಸವ, ಬಸವಣ್ಣ, ಬಸವೇಶ್ವರ ಎಂಬ ಹೆಸರೇ ಒಂದು ಬಗೆಯ ರೋಮಾಂಚನ. ಸಮಾಜದ ಕನಸುಗಾರ, ಪ್ರಗತಿಪರ ಚಿಂತಕ, ಶರಣ ಪರಂಪರೆಯ ಹರಿಕಾರ, ವಚನ ಸಾಹಿತ್ಯದ ನೇಕಾರ, ಕನ್ನಡ ಭಾಷೆಗೆ ಅಸಾಮಾನ್ಯ ಶಕ್ತಿ ತುಂಬಿದ ಭಗೀರ. ಬಸವಣ್ಣನವರು ಕರ್ನಾಟಕದ ಈಗಿನ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ಎಂಬ ಗ್ರಾಮದಲ್ಲಿ ತಂದೆ ಮಾದರಸ, ತಾಯಿ ಮಾದಾಲಾಂಬಿಕೆಯ ಮಗನಾಗಿ ಜನಿಸಿದರು. ಬಸವಣ್ಣನವರು ಹುಟ್ಟಿದಾಗ ಬಸವ ಎಂದು ನಾಮಕರಣ ಮಾಡಿದ್ದರು. ಬಸವಣ್ಣ ಎಂಬ ಹೆಸರು ನಂತರ ಹೆಚ್ಚು ಸಾಮಾನ್ಯವಾಯಿತು. ವೈಷ್ಣವ ಕುಟುಂಬದಲ್ಲಿ ಹುಟ್ಟಿ ಬೆಳೆದರೂ ಬಸವಣ್ಣನವರ ಮನಸ್ಸು ಶಿವನ ಭಕ್ತಿಯಲ್ಲಿ ಮುಳುಗಿ ಹೋಗಿತ್ತು. ಬಸವಣ್ಣನವರು ಬಾಲಕರಿದ್ದಾಗಲೇ ಪೂಜೆ, ಪಠಣ, ಶಿವನ ಕಥೆಗಳಲ್ಲಿ ಮಗ್ನರಾಗಿದ್ದರು. ಕೂಡಲ ಸಂಗಮದ ಶಿವಶರಣ ಗುರುಗಳ ಸಹವಾಸದಿಂದ ಅವರ ಆಧ್ಯಾತ್ಮಿಕ ಬೆಳವಣಿಗೆ ಉನ್ನತ ಮಟ್ಟದಲ್ಲಿ ಸಾಗಿತ್ತು. ಬಸವಣ್ಣನವರು ತಮ್ಮ ಮನಸ್ಸನ್ನು ಪರಮಾತ್ಮನ ಕಡೆ ಹರಿಸಿದ್ದರಿಂದ ಅವರ ನಂಬಿಕೆ ಹಾಗೂ ಭಕ್ತಿ ಭಾವನೆಗಳು ರೂಪಾಂತರಗೊಂಡವು. ಬಸವಣ್ಣನವರು 8ನೇ ವಯಸ್ಸಿನಲ್ಲಿದ್ದಾಗ ಅವರಿಗೆ ಜನಿವಾರ ಕಟ್ಟಲು ಹೋದರು. ಅವರು ತಮಗಿಂತ ದೊಡ್ಡವಳಾದ ಸಹೋದರಿ ನಾಗಮ್ಮನಿಗೆ ಕಟ್ಟಲು ಹೇಳುತ್ತಾರೆ. ಆಗ ಹಿರಿಯರು ಹೇಳಿದರು, ಇದು ಪುರುಷರಿಗೆ ಮಾತ್ರ ಕಟ್ಟಬೇಕು, ಮಹಿಳೆಯರಿಗೆ ಕಟ್ಟುವಂತಿಲ್ಲ. ಇದನ್ನು ಕೇಳಿದ ಬಸವಣ್ಣನವರು ಪುರುಷ ಮತ್ತು ಮಹಿಳೆಯ ಮಧ್ಯೆ ಸಮಾನತೆ ಇರಬೇಕು, ಭೇದ ಭಾವ ಇರಬಾರದು ಎಂದು ಹೇಳಿ ಮನೆ ಬಿಟ್ಟು ಹೊರಟು ಹೋಗುತ್ತಾರೆ. ನಂತರ ಕೂಡಲ ಸಂಗಮಕ್ಕೆ ತೆರಳುತ್ತಾರೆ. ಅಲ್ಲಿ ಸುಮಾರು 12 ವರ್ಷಗಳ ಕಾಲ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ದೇವರು ಬೇರೆ ಎಲ್ಲಿಯೂ ಇಲ್ಲ, ಅವನು ನಮ್ಮೊಳಗೆ ಇದ್ದಾನೆ ಎಂದು ಬಸವಣ್ಣನವರು ನಂಬಿದ್ದರು. ಸುಳ್ಳು ಹೇಳುವುದು, ಕೊಲೆ, ಸುಲಿಗೆ, ಪ್ರಾಣಿಬಲಿ, ಹಿಂಸೆ ಇದ್ಯಾವುದು ಬಸವಣ್ಣನವರಿಗೆ ಇಷ್ಟವಾಗುತ್ತಿರಲಿಲ್ಲ. ಇವೆಲ್ಲವನ್ನು ಬಸವಣ್ಣನವರು ವಿರೋಧಿಸಿದರು. ಸಮಾನತೆ, ಕಾಯಕ ತತ್ವಗಳನ್ನು ಆಚರಿಸುವ ಅಥವಾ ಪಾಲಿಸುವ ಯಾರು ಬೇಕಾದರೂ ಶಿವಶರಣರಾಗಬಹುದು ಎಂಬುದು ಬಸವಣ್ಣನವರ ದೃಷ್ಟಿಕೋನವಾಗಿತ್ತು. ಬಸವಣ್ಣನವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ. ಕಾಯಕವೇ ಕೈಲಾಸ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ, ಹೀಗೆ ಹಲವು ವಚನಗಳನ್ನು ಬಸವಣ್ಣನವರು ರಚಿಸಿದರು. ಜಾತವೇದ ಮುನಿಗಳು ಬಸವಣ್ಣನವರ ಗುರುಗಳಾಗಿದ್ದರು. ಬಸವಣ್ಣನವರು ಕ್ರಾಂತಿಕಾರಿ ಕೆಲಸ ಮತ್ತು ಅಸಾಧಾರಣ ವಿಚಾರಗಳಿಗಾಗಿ ಅವರು 12ನೇ ಶತಮಾನದಲ್ಲಿ ಹಿಂದೂ ಸಮಾಜದ ದೊಡ್ಡ ಮನ್ನಣೆಯನ್ನು ಗಳಿಸಿದರು. ನಂತರ ಬಸವಣ್ಣನವರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿದ್ದ ಕಲಚೂರಿ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂಗಳ ವೇದದಲ್ಲಿ ಲೆಕ್ಕ ಪರಿಶೋಧಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಬಸವಣ್ಣನವರ ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ ಮತ್ತು ದೂರದೃಷ್ಟಿಯ ಧ್ಯೇಯದೊಂದಿಗೆ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಿದರು. ಬಸವಣ್ಣನವರು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಲಿಂಗಾಯತ ಧರ್ಮವನ್ನು ಬಹಿರಂಗವಾಗಿ ಚರ್ಚಿಸುವ ಆಧ್ಯಾತ್ಮಿಕ ಸಂಸತ್ತು ಇದಾಗಿತ್ತು. ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಹಲವು ಶರಣ ಶರಣೆಯರು ಸೇರಿದಂತೆ ಆಧ್ಯಾತ್ಮಿಕ ಸತ್ಸಂಗವು ಇಲ್ಲಿ ನಡೆಯುತ್ತಿತ್ತು.
ಬಸವಣ್ಣನವರು ಕ್ರಾಂತಿಕಾರಿ ವಿಚಾರಗಳು ಮತ್ತು ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಸಾಕಷ್ಟು ವಿವಾದಗಳನ್ನು ಹುಟ್ಟುಹಾಕಿದರು. ಅಸ್ಪೃಶ್ಯರಿಗೆ ತಮ್ಮೊಂದಿಗೆ ಊಟಕ್ಕೆ ಅವಕಾಶ ನೀಡುವ ಮೂಲಕ ಮತ್ತು ಬ್ರಾಹ್ಮಣ ಮಹಿಳೆ ಅಸ್ಪೃಶ್ಯ ಪುರುಷನ ನಡುವಿನ ಮದುವೆಯನ್ನು ಹೊಗಳುವ ಮೂಲಕ ಸಮಾಜದ ಸಾಂಪ್ರದಾಯಸ್ಥ ಸದಸ್ಯರ ಕೋಪಕ್ಕೆ ಕಾರಣರಾದರು. ಇದರಿಂದ ಬಿಜ್ಜಳನ ಕೋಪಕ್ಕೂ ಸಹ ಕಾರಣರಾದರು. ಇದರಿಂದ ಇಬ್ಬರ ನಡುವೆ ಮನಸ್ತಾಪವಾಯಿತು. ನಂತರ ಬಸವಣ್ಣನವರು ಭಾರವಾದ ಹೃದಯದಿಂದ ಕೂಡಲ ಸಂಗಮಕ್ಕೆ ಹೊರಟರು. ಹೋಗುವ ದಾರಿಯಲ್ಲಿ ಅವರು ಜನರಿಗೆ ಮಾನವೀಯತೆ, ನೈತಿಕತೆ, ಪ್ರಾಮಾಣಿಕತೆ, ಸಮಾನತೆ, ಸರಳತೆ ಮತ್ತು ಶ್ರಮದ ಘನತೆಯ ಬಗ್ಗೆ ಬೋಧಿಸಿದರು. ಕೂಡಲ ಸಂಗಮಕ್ಕೆ ಬಂದ ಬಸವಣ್ಣನವರು ಸಾಕಷ್ಟು ಸುಧಾರಣೆಗಳ ನಂತರ 1196 ADಯಲ್ಲಿ ಶ್ರಾವಣ ಶುದ್ಧ ಪಂಚಮಿಯಲ್ಲಿ ಐಕ್ಯರಾದರು. ಬಸವಣ್ಣನವರ ಸಮಾಧಿಯನ್ನು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಈಗಲೂ ನೋಡಬಹುದು. ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಆದರೆ ಅವರ ನಿಜವಾದ ಕರ್ತವ್ಯ ರಾಜಕಾರಣದಲ್ಲಿ ಅಲ್ಲ, ಸಮಾಜ ಸುಧಾರಣೆಯಲ್ಲಿ ಇತ್ತು. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರಿ ಎಲ್ಲ ಕೆಲಸಗಳನ್ನು ಪವಿತ್ರವೆಂದು ಪ್ರತಿಪಾದಿಸಿದರು. ಜಾತಿ ವರ್ಣಗಳನ್ನು ಲೆಕ್ಕಿಸದೆ ಎಲ್ಲರಿಗೂ ದೇವಸ್ಥಾನದ ಪ್ರವೇಶದ ಹಕ್ಕು ನೀಡಲು ಪ್ರಯತ್ನಿಸಿದರು. ಶರಣರ ಸಮುದಾಯವನ್ನು ಕಟ್ಟಿ ಗುರು, ಲಿಂಗ ಮತ್ತು ಜಂಗಮ ಎಂಬ ತತ್ವಗಳ ಮೂಲಕ ಸಮಾನತೆಯ ದಾರಿ ತೋರಿಸಿದರು. ಬಸವಣ್ಣನವರು ಕೇವಲ ಸಮಾಜ ಸುಧಾರಕರಾಗಿರಲಿಲ್ಲ, ಅವರು ಒಬ್ಬ ಪ್ರಬಲ ಕವಿ ಮತ್ತು ತತ್ವಜ್ಞರಾಗಿದ್ದರು. ಅವರು ಬರೆದ ವಚನಗಳು ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನಗಳು. ಸರಳ ಭಾಷೆಯಲ್ಲಿ ಆಳವಾದ ತತ್ವವನ್ನು ತಿಳಿಸುವ ಮೂಲಕ ಪ್ರೀತಿ, ಭಕ್ತಿ, ಸಮಾನತೆ, ಮಾನವೀಯತೆ ಮುಂತಾದ ವಿಷಯಗಳನ್ನು ಅವರ ವಚನಗಳಲ್ಲಿ ಕಾಣಬಹುದು. ಬಸವಣ್ಣನವರ ವಚನಗಳು ಕೇವಲ ಓದುವ ಕೃತಿಗಳಲ್ಲ, ಅವು ಬದುಕಿನ ಪಾಠಗಳು. ಅವು ನಮ್ಮನ್ನು ಆತ್ಮ ಸಂಶಯಕ್ಕೆ, ಸಮಾಜ ಸುಧಾರಣೆಗೆ ಮತ್ತು ಒಳ್ಳೆಯ ಬದುಕಿಗೆ ಪ್ರೇರೇಪಿಸುತ್ತವೆ. ಇಂದಿಗೂ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದಾದ್ಯಂತ ಬಸವಣ್ಣನವರ ವಚನಗಳು ಜನಪ್ರಿಯವಾಗಿವೆ. ಬಸವಣ್ಣನವರ ಬಿಜ್ಜಳ ರಾಜನೊಂದಿಗಿನ ಮನಸ್ತಾಪ, ಅಕ್ಕ ಮಹಾದೇವಿಯೊಂದಿಗಿನ ಸ್ನೇಹ ಮತ್ತು ಶರಣ ತತ್ವಗಳು ಇವೆಲ್ಲವೂ ಅವರ ವಿರೋಧಿಗಳ ಕ್ರೋಧವನ್ನು ಹುಟ್ಟಿಸಿದವು. ಇದನ್ನು ಧೈರ್ಯದಿಂದ ಎದುರಿಸಿ ತಮ್ಮ ನಂಬಿಕೆಗಳಿಗೆ ಬದ್ಧರಾಗಿ ಬದುಕಿದ ಬಸವಣ್ಣನವರು ನಿಜವಾದ ಯುಗಪುರುಷರು. ಬಸವಣ್ಣನವರ ಬದುಕು ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ. ಕಾಯಕದ ಪವಿತ್ರತೆ, ಸರಳತೆ, ಪ್ರಾಮಾಣಿಕತೆ, ನಿರ್ಭಯತೆ, ಧೈರ್ಯ ಇವುಗಳೇ ಅವರ ಬದುಕಿನ ಸಾರಾಂಶ. ಅವರ ಜೀವನವನ್ನು ಒಂದು ಕನ್ನಡಿಯಾಗಿ ನೋಡಿಕೊಂಡು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಆಧ್ಯಾತ್ಮಿಕ ಜೀವನದ ಹಾದಿಯಲ್ಲಿ ಸಾಗುತ್ತಾ ಬಸವಣ್ಣನವರನ್ನು ನೆನಪಿಸಿಕೊಳ್ಳೋಣ. ಅವರ ಧೈರ್ಯ ನಮಗೆ ಶಕ್ತಿ, ಅವರ ತತ್ವ ನಮಗೆ ಬುದ್ಧಿ, ಅವರ ಕಾಯಕ ನಮಗೆ ಸ್ಫೂರ್ತಿ. ಜಯ ಬಸವಣ್ಣ, ಜಯ ಕರ್ನಾಟಕ.